ಆದ್ಯ ನ್ಯೂಸ್ಗೆ ಸ್ವಾಗತ. ಚನ್ನಗಿರಿ ತಾಲೂಕಿನ ಜೋಳದಾಳ್ ಗ್ರಾಮದಲ್ಲಿ ಕಲುಷಿತ ನೀರು ಸೇವಿಸಿ ಸುಮಾರು 17 ಜನರು ವಾಂತಿ ಭೇದಿಯಿಂದ ಅಸ್ವಸ್ಥಗೊಂಡ ಘಟನೆ ಗುರುವಾರ ನಡೆದಿದೆ. ಅಸ್ವಸ್ಥಗೊಂಡವರನ್ನು ಚನ್ನಗಿರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿದ್ದು, 3 ಭದ್ರಾವತಿ ಆಸ್ಪತ್ರೆಗೆ ಮತ್ತು 2 ಶಿವಮೊಗ್ಗದ ನಾರಾಯಣ ಹೃದಯಾಲಯಕ್ಕೆ ದಾಖಲು ಮಾಡಲಾಗಿದೆ. ಘಟನೆ ತಿಳಿದಾಕ್ಷಣ ಗ್ರಾಮ ಪಂಚಾಯಿತಿ ಇಒ ಮತ್ತು ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 1150 ಜನಸಂಖ್ಯೆ ಇದ್ದು, ಗ್ರಾಮ ಕುಡಿಯುವ ನೀರು ಪೂರೈಕೆಗಾಗಿ 2 ಟ್ಯಾಂಕ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಒಂದು ಟ್ಯಾಂಕ್ನಿಂದ ನೀರು ಪೂರೈಕೆಯಾದ ನೀರಿನಲ್ಲಿ ಕಾಲೋನಿ ಮಾತ್ರವೇ ಈ ಸಮಸ್ಯೆಗೆ ಎದುರಾದದ್ದು. ಒಂದೇ ಕುಟುಂಬದ 5 ಜನರು ಅಸ್ವಸ್ಥಗೊಂಡಿದ್ದಾರೆ. ಟ್ಯಾಂಕ್ನಿಂದ ಪೂರೈಕೆಯಾದ ನೀರನ್ನು ತಪಾಸಣೆಗೆ ಒಳಪಡಿಸಲಾಗಿದ್ದು, ಗ್ರಾಮ ಪಂಚಾಯಿತಿಯಿಂದ ಗ್ರಾಮದ ಜನರು ಬಳಕೆ ಮಾಡದಂತೆ ಸೂಚಿಸಲಾಗಿದೆ. ವರದಿ ಸತೀಶ್ ಅಂಪವರ್, ಆದ್ಯ ನ್ಯೂಸ್. ಬಿಟ್ಟು ಬಿಡದಂತೆ ಕಾಡುವ ವಾಕರಿಕೆ ಮತ್ತು ವಾಂತಿಯ ಸಮಸ್ಯೆ, ಹಲ್ಲಿನ ವಸ್ತುಗಳು ಮತ್ತು ಮೂಗಿನಲ್ಲಿ ರಕ್ತಸ್ರಾವ, ಮಲ ಮೂತ್ರ ಅಥವಾ ವಾಂತಿಯಲ್ಲಿ ರಕ್ತ ಕಂಡು ಬರುವುದು, ದೇಹದ ಚರ್ಮದ ಪದರದ ಕೆಳಭಾಗದಲ್ಲಿ ರಕ್ತಸ್ರಾವ ಹಾಗೂ ಉಸಿರಾಟದ ತೊಂದರೆ, ಶೀತ ಮತ್ತು ಚಳಿಯಿಂದ ನಡುಗುವುದು, ಹೆಚ್ಚಿನ ಮೈಕೈ ನೋವಿನಿಂದ ದೇಹದ ಕಿರಿಕಿರಿ, ಈ ರೀತಿ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುವುದು. ಅಂತಹ ಸಂದರ್ಭದಲ್ಲಿ ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಿ. ಇದು ಜೋಳದಾಳ್ ಗ್ರಾಮ ಪಂಚಾಯಿತಿಯಿಂದ ಪ್ರಕಟಣೆ. ಜೋಳದಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಗ್ರಾಮಸ್ಥರೇ, ಡೆಂಗ್ಯೂ ತಡೆಗಟ್ಟಲು ಏನು ಮಾಡಬೇಕು ಎಂದು ತಿಳಿದುಕೊಳ್ಳೋಣ. ಡೆಂಗ್ಯೂ ಜ್ವರಕ್ಕೆ ಮೂಲ ಕಾರಣ ಸೊಳ್ಳೆ ಹಾಗೂ ಡೆಂಗ್ಯೂ ತಡೆಗಟ್ಟಲು ಸೊಳ್ಳೆಗಳನ್ನು ನಿಯಂತ್ರಿಸಬೇಕು. ಹಗಲಿನಲ್ಲಿ ಸೊಳ್ಳೆ ಕಚ್ಚದಂತೆ ಎಚ್ಚರ ವಹಿಸಿ. ಶುದ್ಧ ಹಾಗೂ ಕುದಿಸಿ ಆರಿಸಿದ ನೀರನ್ನು ಕುಡಿಯುವುದು ಉತ್ತಮ. ನೀರು ಶೇಖರಣಾ ತೊಟ್ಟಿ, ಟ್ಯಾಂಕ್ಗಳ ಮುಚ್ಚಳವನ್ನು ಭದ್ರವಾಗಿ ಮುಚ್ಚಿರಿ ಹಾಗೂ ಪಾತ್ರೆ ಮತ್ತು ಬಿಂದಿಗೆಗಳಲ್ಲಿ ಹೆಚ್ಚು ದಿನ ನೀರು ಸಂಗ್ರಹಿಸಿಡಬೇಡಿ. ತೊಟ್ಟಿ, ಬಿಂದಿಗೆ, ಡ್ರಮ್ಗಳಲ್ಲಿ 2-3 ದಿನಕ್ಕೊಮ್ಮೆ ನೀರು ಬದಲಿಸಿ ಸ್ವಚ್ಛಗೊಳಿಸಿ. ಮನೆಯ ಸುತ್ತಮುತ್ತ ಹಾಗೂ ತಾರಸಿಗಳ ಮೇಲೆ ನೀರು ನಿಲ್ಲದಂತೆ ಎಚ್ಚರ ವಹಿಸಿ. ಬೆಂಕಿನ ಚಿಪ್ಪು, ಟೈರ್ನಂತಹ ತ್ಯಾಜ್ಯವನ್ನು ಸಮರ್ಪಕವಾಗಿ ವಿಲೇವಾರಿ ಮಾಡಿ. ಸಾರ್ವಜನಿಕರು ತಮ್ಮ ಮನೆಯ ಪರಿಸರ ಹಾಗೂ ಇತರ ಪ್ರದೇಶಗಳನ್ನು ಸ್ವಚ್ಛವಾಗಿರುವುದರೊಂದಿಗೆ ಮನೆಯ ಮುಂದೆ ಚರಂಡಿಯ ಸ್ವಚ್ಛತೆ ಬಗ್ಗೆ ಗಮನವಿರಲಿ. ಮನೆಯ ಡ್ರೈನೇಜ್ ವ್ಯವಸ್ಥೆ, ಅಡುಗೆ ಮನೆಯಿಂದ ಹೊರಹೋಗುವ ನೀರಿನ ಹರಿವಿನ ವ್ಯವಸ್ಥೆಗಳಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳುವುದು. ಅಂತೆಯೇ ಮನೆಯಲ್ಲಿರುವ ಕಸದ ತೊಟ್ಟಿ ಅಥವಾ ಮನೆಯ ಹತ್ತಿರದಲ್ಲಿರುವ ಕಸ ಎಸೆಯುವ ಸ್ಥಳ ಇತ್ಯಾದಿಗಳಲ್ಲಿ ಸೊಳ್ಳೆಗಳ ಉತ್ಪತ್ತಿ ಅತಿಯಾಗಿರುತ್ತದೆ. ಈ ಪ್ರದೇಶಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ಅಗತ್ಯ ಕ್ರಮ ಕೈಗೊಳ್ಳುವುದರಿಂದ ನೀವು ಹಾಗೂ ಮನೆಯ ಸುತ್ತಮುತ್ತ ಜನರು ಆರೋಗ್ಯದಿಂದಿರಲು ಸಹಾಯಕಾರಿಯಾಗುತ್ತದೆ. ನವಜಾತ ಶಿಶುಗಳು, ಮಕ್ಕಳು ಹಾಗೂ ವಯಸ್ಕರು ಮಲೇರಿಯಾ ಹಾಗೂ ಡೆಂಗ್ಯೂ ಸೋಂಕಿಗೆ ಸುಲಭವಾಗಿ ತುತ್ತಾಗುತ್ತಾರೆ. ಇದಕ್ಕಾಗಿ ಮನೆಯಿಂದ ಹೊರಹೋಗುವ ವೇಳೆ ಸೊಳ್ಳೆ ಕಡಿತದಿಂದ ಪಾರಾಗುವ ಎಲ್ಲ ಕ್ರಮಗಳನ್ನು ಅನುಸರಿಸಿ ಪೂರ್ಣ ಪ್ರಮಾಣದ ಬಟ್ಟೆ ಧರಿಸಿ, ಪೂರ್ಣ ಕೈ ತುಂಬಿರುವ ಶರ್ಟ್ಗಳನ್ನು ಧರಿಸಿ. ಸೂಚಿಗಳಿಗೆ ಸೊಳ್ಳೆಗಳು ಹೆಚ್ಚು, ಹೀಗಾಗಿ ಈ ವೇಳೆ ಮನೆಯ ಬಾಗಿಲು, ಕಿಟಕಿಗಳಿಂದ ಮುಚ್ಚಿ ಸೊಳ್ಳೆ ಕಡಿತದಿಂದ ರಕ್ಷಣೆ ಪಡೆಯಿರಿ. ಸೊಳ್ಳೆ ಪರದೆ ಬಳಸುವುದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಸೊಳ್ಳೆಗಳಿಂದ ತಡೆಗಟ್ಟಲು ಕಿಟಕಿ ಬಾಗಿಲುಗಳಿಗೆ ಮೆಶ್ ಹಾಕಿ ಅಥವಾ ಸೊಳ್ಳೆ ನಾಶಕ ಔಷಧಿಗಳನ್ನು ಬಳಸಿ. ಎಲ್ಲರ ಸೊಳ್ಳೆಗಳನ್ನು ನಿಯಂತ್ರಿಸಲು ಬೇವಿನ ಸೊಪ್ಪಿನ ಹೊಗೆ ಹಾಕುವುದು ಒಳ್ಳೆಯದು. ಮನೆಯ ಮುಂದೆ ನೀರು ನಿಲ್ಲದಂತೆ ನೋಡಿಕೊಳ್ಳಿ. ಮನೆಯ ಮುಂದೆ ನೀರು ನಿಂತರೆ ಸೊಳ್ಳೆ ಹೆಚ್ಚಾಗುತ್ತದೆ. ಇದರಿಂದ ಡೆಂಗ್ಯೂ, ಮಲೇರಿಯಾ, ಚಿಕನ್ಗುನ್ಯಾದಂತಹ ಸಾಂಕ್ರಾಮಿಕ ರೋಗಗಳು ಉಂಟಾಗಬಹುದು. ಹಾಗಾಗಿ ಈ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಈ ಮೂಲಕ ನಮ್ಮ ಗ್ರಾಮಸ್ಥರಲ್ಲಿ ಕಳಕಳಿಯ ಮನವಿ. ಇದು ಜೋಳದಾಳ್ ಗ್ರಾಮ ಪಂಚಾಯಿತಿಯಿಂದ ಪ್ರಕಟಣೆ. ಎಲ್ಲರೂ ಸೇರಿ ಜೋಳದಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳನ್ನ ಸಾಂಕ್ರಾಮಿಕ ರೋಗಗಳಿಂದ ಮುಕ್ತ ಮಾಡೋಣ. ಹಾಗೆ